ಬಾಯಿದ್ದು ಮಾತಾಡ್ತಾ ಇರೋದು, RXಗೆ ಬಿಲ್ಟ್ ಇಲ್ದು ಗಾಡಿ ಓಡಿಸ್ತಾ ಇರೋದು, ಎರಡು ವೇಸ್ಟ್. ಇಲ್ಲಿ ಯಾರೋ ಹುಡುಗರು ಒಂದು ಹುಡುಗಿನ ಹಾಕೊಂಡು ಹೋಗ್ತಾವ್ರೆ ಹಿಂದೆಗಡೆ, ಅದು ತ್ರಿಬಲ್ಸ್ ಹೋಗ್ತಾವ್ರೆ, ಹೆಲ್ಮೆಟ್ ಯಾರಿಗೂ ಇಲ್ಲ. ಪೊಲೀಸ್, ಬೆಂಗಳೂರು ಪೊಲೀಸ್. ಸೊ ಇದೊಂದು 135ಗೆ ಟೂಲ್ ಬಾಕ್ಸು ಒಂಥರ ಚೆನ್ನಾಗಿದೆ. ಆ್ಯಂಡ್ ಬಾಡಿ ಲೈನಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಒಂದು ನಟ್ಟು ಬೋಲ್ಟಲ್ಲೂ ನಾನು ಇದು ಮಾಡ್ಕೊಳ್ಳಿಲ್ಲ. ಓಕೆ, ಬರೀ ಇಂಜಿನ್ ಸೆಟಪ್ಪಲ್ಲಿ ಮಾತ್ರ ನಾನು ಇಂಜಿನ್ ಸೆಟಪ್ ಮಾಡಿರೋದು. ಇಂಡೋನೇಷಿಯನ್ ಸ್ಪೇರ್ಸಲ್ಲೇ, ಜಾಪನೀಸ್ ಹೋಗಲಿಲ್ಲ, ಇಂಡೋನೇಷಿಯನ್ ಕಂಪ್ಲೀಟ್ ಆಗಿದೆ ಗಾಡಿ. ಒಂದು ಬ್ಲ್ಯಾಕಿ ನಮ್ಮ ಗಾಡಿಗೆ ಕ್ರೇಜಿ ರೆಕಗ್ನಿಷನ್ ಸಿಗ್ತೀವಿ ಸರಿ. ಎಲ್ರಿಗೂ ನಮಸ್ಕಾರ ಗುರು, ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಇವತ್ತು ಸಂಡೇ, ರೈಡ್ ಹೋಗ್ತಾ ಇರೋದು ಭಾರತ್ RX ಕ್ಲಬ್ ಅವ್ರದ್ದು ಬ್ರೇಕ್ಫಾಸ್ಟು ಮೀಟಪ್ ಇದೆ. ಅದಕ್ಕೆ ನಂದೊಂದು ಗಾಡಿ ಮತ್ತು ಇನ್ನೊಂದು 5 ಸ್ಪೀಡು. ಸೊ ಇಷ್ಟೇ, ಜಾಸ್ತಿ ಜನ ಏನೆಲ್ಲ ಸ್ವಲ್ಪ ಬರಲ್ಲ ಅಂತಿದ್ರು. ಅದು ಬಿಟ್ಟು ನಮ್ಮ ಫ್ರೆಂಡ್ಸ್ ಇಬ್ಬರು ಇಲ್ಲಿದ್ದಾರೆ, ಮತ್ತು ಆದರ್ಶಣ ಕ್ಲೀನರ್ಸ್ ಕ್ರಾಫ್ಟ್ವೇರ್ ಏನಿದ್ದಾರೆ ಅವರು ಬರ್ತಿದ್ದಾರೆ, ಅವರು ಬೂಸಲ್ಲೇನೋ ಬರ್ತಿದ್ದಾರೆ. ಸೊ ಇಲ್ಲಿ ಆದರ್ಶಣ ಇದ್ದಾರೆ, ಬೂಸ ಎತ್ಕೊಂಡ್ಬಿಟ್ಟವ್ರೆ. ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಬರುವ ಬೂಸಾದು. ಐ ಥಿಂಕ್ ಸ್ಟೇಜ್ 1 ಟ್ಯೂನೇನು ಆಗಿದೆ ಬೂಸಾಗೆ. ಇಲ್ಲಿಂದ ವ್ಯೂ ಸಖತ್ತಾಗಿದೆ. ಗಾಡಿ ಇಲ್ಲೇನಾದ್ರು ಸೆಂಟ್ರಲ್ ಹಾಕ್ಬಿಟ್ಟು ಫೋಟೋ ಹಿಡಿಬೇಕು ಅಂತ ಅನ್ಸುತ್ತೆ. ಫೋಟೋ ಹಂಗೆಲ್ಲ ಏನಾರು ಗಾಡಿ ಹಾಕಿದ್ರೆ ಕೆರೆದಾಗ ಹೊಡಿತಾರೆ, ಪೊಲೀಸರು ಕೆರೆದಾಗ ಹೊಡಿತಾರೆ. ಆಗ ಇಲ್ಲೇ ಪೊಲೀಸು ಬ್ರೋ ನೆನ್ಸ್ಕೊಂಡಿದ್ದ ತಕ್ಷಣ ಬಂದರು ಬ್ರೋ. ಆದಷ್ಟು ನಿಧಾನದಾಗೆ ಹೋಗಬೇಕು. ಇಲ್ಲಿ ಹಂಸುಗಳು ಬೇಜಾನಿದ್ದಾವೆ ಗುರು. ಅಲ್ಲೊಂದು ಕಡೆ ಹಂಸು ನೋಡಿಲ್ಲ ಅಂದರೆ ಹಂಗೆ ರಾಕೆಟ್ ಹೋಗಿರೋದು ಇವಾಗ. ಹಂಗೆ ಫ್ಲೈಟ್ ಫುಲ್ ಇಲ್ಲೇ ಟೇಕ್ ಆಫ್ ಆಗಿಬಿಟ್ಟಿರೋದು. ಏನೊಂದು 5 ಮೀಟ್ರಿಗೂ ಅಣ್ಣ ಎಗರ್ಸಿದ್ದ. ಈ ಯಾರೋ ಹುಡುಗರು ಒಂದು ಹುಡುಗಿನ ಹಾಕೊಂಡು ಹೋಗ್ತಾವ್ರೆ ಹಿಂದೆಗಡೆ, ಅದು ತ್ರಿಬಲ್ಸ್ ಹೋಗ್ತಾವ್ರೆ, ಹೆಲ್ಮೆಟ್ ಯಾರಿಗೂ ಇಲ್ಲ. ಪೊಲೀಸ್, ಬೆಂಗಳೂರು ಪೊಲೀಸ್. ಅಡಿ ಅಫ್ಘಾನ್ ಕ್ರೇಜಿ. ಯಾರು ಬಂದಿಲ್ವಾ ಅಥವಾ ಬಂದು ಹೋಗ್ಬಿಟ್ರಾ? ಟಚ್ ಆಯ್ತು ಕೆಳಗಡೆ ಆದರ್ಶಣ್ಣದು ಗಾಡಿಗೆ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ನಮ್ದು 2 ಗಾಡಿ ಇಲ್ಲಿದ್ದಾವೆ, ಇಲ್ಲಿ ನಮ್ಮದು ಮತ್ತು ನಮ್ಮ ಫ್ರೆಂಡದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಗಾಡಿಗಳು ಹೋಗ್ತಾ ಹಂಗೆ ಇದಾವೆ, ತೋರಿಸ್ತೀನಿ ನೋಡಿ. ಹಂಗೆ ಇದೊಂದು 135 ಪವರ್ ಬಾಕ್ಸ್ ಇದೆ. ಸೊ ಇಲ್ಲೊಂದು Audi 350 ಇದೆ. ಹಿಯರ್ ಇಸ್ ದ Audi 350. ಸೊ ಇಲ್ಲಿ 100, 135. ಸೊ ಇಲ್ಲೂ ಕೂಡ 100, 135 ಎಲ್ಲ ಮಿಕ್ಸ್ ಇದ್ದಾವೆ. ಆ್ಯಂಡ್ ಇಲ್ಲಿ ZD ಲೈನಪ್ ಮಾಡಿಸಿದ್ದಾರೆ. ಗಾಡಿ ಚೆನ್ನಾಗಿದೆ. ಆ್ಯಂಡ್ ಈ ಕವರ್ಸ್ದು ಕೂಡ ಮೇ ಬಿ ಹೈಡ್ರೋ ಡಿಪ್ ಮಾಡಿರೋದಿರಬೇಕಿದು ಮೇ ಬಿ. ಆ್ಯಂಡ್ ಇಲ್ಲಿ ಕೂಡ ಚೆನ್ನಾಗಿದೆ ಗುರು ಇದು ಪೇಂಟಿಂಗು. ಸೊ ಸೈಡಿಂದ ನೋಡೋಕ್ಕೆ ತುಂಬ ಸಿಂಪಲಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಮೇಲೆಗಡೆ ಡೋಂಟ್ ನೋ ಯಾರು ಅಂತ, ಬಟ್ ಚೆನ್ನಾಗಿದೆ.
ಸೊ ಮೀಟಪ್ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ನಮ್ಮ ಗಾಡಿಗೆ ಕ್ರೇಜಿ ರೆಕಗ್ನಿಷನ್ ಸಿಕ್ತು ಈ ಸರಿ. ಎಲ್ಲರೂ ಸೆಂಟ್ರಲ್ಲಿ ನಮ್ಮ ಗಾಡಿನ ಕರೆಸಿ ಲೈಕ್ ಚೆನ್ನಾಗಿ ಮಾಡಿಫೈ ಮಾಡಿಸಿದ್ದಾರೆ ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಲೆವೆಲ್ ರೆಕಗ್ನಿಷನ್ ಸಿಗ್ತದೆ ನಮ್ಮ ಗಾಡಿಗೆ. ಸೊ ಇಲ್ಲೊಂದು Audi 350 ಇದೆ, ಇಲ್ಲಿ ಬುಜಾ ಇದೆ ಆ್ಯಂಡ್ ಅಲ್ಲಿ ದಟ್ ಲೈನಪ್ ಈಸ್ ಓನ್ಲಿ ಫಾರ್ ಜೆಡ್ ಮಾಡಿಸಿದ್ರಲ್ಲಿ. ಇಲ್ಲೆಲ್ಲ ಕ್ರೇಜಿ ಇದ್ದಾರೆ ಫ್ಲವರ್ಸು ಇವರು. ಎರಡು ನಿಮ್ದೇನಾ ಬ್ರದರ್? ಕ್ರೇಜಿ. ಕ್ರೇಜಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಸೇಮ್ ಪವರ್ ಎಲ್ಲ 5 ಸ್ಪೀಡೇನಾ? 5 ಸ್ಪೀಡ್ ಚೆನ್ನಾಗಿದೆ ಬ್ರದರ್. ಮಸ್ತ್ ಹೂವು ಬೇರೆ ಇಟ್ಟಿದ್ದಾರೆ. ಓಕೆ 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 ಕ್ರೇಜ್ ಇದೆ ಬ್ರೋ. ಬಿಲ್ಡು ಚೆನ್ನಾಗಿ ಮಾಡಿಸಿದ್ದೀರಾ. ಇದು ಸ್ಟಾಕಾ? ಇದು ಸ್ಟಾಕ್ ಇದೆ ಆ್ಯಂಡ್ ಬಿಲ್ಡ್ ಮಾಡಿಸಿದ್ದಾರೆ. ಡೈಮಂಡಾ ಬ್ರೋ? ಡೈಮಂಡಾ ಅಥವಾ ನಾರ್ಮಲ್ಲಾ? ಓಕೆ ಓಕೆ ಇದೇನಾ? ನಮಗೆ 135 100 ಒಂದಿದೆ ಇಲ್ಲಿ. ಓಕೆ ಎರಡು ನಮ್ಮದೇ. ಓಕೆ ಓಕೆ ಕನ್ವರ್ಟ್ ಆಗಿದೆ 135ಗೆ ಅಥವಾ ನಿಮ್ಗೆ ಯಾಕೆ ಬೇಕದು? ಅದು ಬೇರೆನೇ ಇದೆ ಅದು. ಓಕೆ ಸೊ ಪವರ್ ಬಾಕ್ಸ್ ಕೇಬಲ್ ಇತ್ತು, ಅದಕ್ಕೆ PP ಇತ್ತು, ಅದಕ್ಕೆ ಕೇಳಿದೆ. ಓಕೆ ಇವರೇ ಓನರು ಆ್ಯಂಡ್ ಬ್ರೋ ಅಲ್ಯೂಮಿನಿಯಂ ರಿಮ್ಸ್ ಅಲ್ಲ ಇದು? ಓಕೆ ಅಂದರೆ ಗಾಡಿಯನ್ನು ಕಂಪ್ಲೀಟ್ ಸ್ಟಾಕ್ 26 29 ಬ್ರೋ ಕಾರು? ಓಕೆ 55K ಸೀರೀಸು. ಓಕೆ ಓಕೆ ಸೊ ಕಾಂಕರ್ಡ್ ಅನ್ಕೊತೀನಿ ಇದು ಕವರ್ಸು. ಕಾಂಕರ್ಡ್ದು ಓಕೆ ಕಂಪ್ಲೀಟ್ ಕಿಂಗ್ ಸೆಟಪ್ಪು. ಓಕೆ ಓಕೆ ಸಲ ಇಂಡೋನೇಷಿಯನ್ ಬ್ಲಾಕ್ ಇರೋದು. ಹಾಂ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ ಬ್ರೋ. ಲೈನಲ್ಲಿ ಅಂದರೆ ಬಾಡಿ ಲೈನಲ್ಲಿ ಏನೂ ಚೇಂಜಸ್ ಮಾಡಿಲ್ಲ. ಒಂದು ನಟ್ಟು ಬೋಲ್ಟಲ್ಲೂ ಇದು ಮಾಡ್ಕೊಳ್ಳಿಲ್ಲ. ಓಕೆ ಬರೀ ಇಂಜಿನ್ ಸೆಟಪ್ಪಲ್ಲಿ ಮಾತ್ರ ನಾನು ಇಂಜಿನ್ ಸೆಟಪ್ ಮಾಡಿರೋದು. ಇಂಡೋನೇಷಿಯನ್ ಸ್ಪೇರ್ಸಲ್ಲಿ ಜಾಪನೀಸ್ ಹೋಗಲಿಲ್ಲ. ಇಂಡೋನೇಷಿಯನ್ ಕಂಪ್ಲೀಟ್ ಆಗಿದೆ ಗಾಡಿ. ಓಕೆ ಅಂದರೆ ಡಿಸ್ಕು ಕಿಂಗ್ದೇನಾ? ಡಿಸ್ಕೋ 5 ಸ್ಪೀಡ್ ಟೈಪು. ವ್ಯಾಲಿಯೇಟರ್ ಟೆಸ್ಟ್ ಸೆಟಪ್ ಹಾಕ್ಬಿಟ್ಟು ಒರಿಜಿನಲ್ ಪ್ಲೇಟ್ ಇಂಡೋನೇಷಿಯಾದ ಟೆಸ್ಟ್ ಹಾಕ್ಸಿದ್ರು. ಓಕೆ 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 ಆ್ಯಂಡ್ ಇದು ಮೆಜಾರಿಟಿ ಸ್ಪೇರ್ಸ್ ಇವರೇ ಕೊಟ್ಟಿರೋದು ಈ ಗಾಡಿಗೆ. ಟ್ಯೂನಸ್ ಕ್ರಾಫ್ಟ್ ಅವ್ರ ಕಡೆಯಿಂದಲೇ ತುಂಬ ಐಟಮ್ಸ್. SD ಇಂಡಿಕೇಟರ್ಸ್. ಹಾಂ SD ಇಂಡಿಕೇಟರ್ಸ್ ಅದು ಕರೆಕ್ಟು. ಇದು ಸ್ಪೋಕ್ಸ್ ಕೂಡ ನಾರ್ಮಲ್ಲ ಅಥವಾ ಅದು ನಾರ್ಮಲ್ ಸ್ಪೋಕ್ಸ್? ಅದು ರಿಮ್ಸ್ ಅಲ್ಯೂಮಿನಿಯಂ. ಹಾಂ ರಿಮ್ಸ್ ಅಲ್ಯೂಮಿನಿಯಮು. ಡಿಸ್ಕು ಪರ್ಚೇಸ್ ಮಾಡಿದ್ದು ಒಂದು 4-5 ಇಯರ್ಸ್ ಬ್ಯಾಕ್ ಗಾಡಿ ಪರ್ಸನಲ್ ಗಾಡಿ ಇಲ್ಲ 2T ಇದೆ. ಆ ಟೈಮಲ್ಲಿ ಕೇಳ್ಕೊಂಡೆ ಒಂದು ಇದೆ ಅಂತ. 1.4 ಬ್ರೋ ಅದು? ಇವರೇ ಕೊಟ್ಟಿತ್ತು ನನಗೆ ಅದು. ಓಕೆ ಅದು ಹಿಂದೆ ನಾನು ಅಡ್ಜಸ್ಟ್ ಮಾಡಿದ್ರೆ ಲಾಸ್ಟ್ ಇವರು ಒಂದು ಕೊಟ್ಟರು ನನಗೆ. ನಾನು ಹಂಗೆ ಇಟ್ಟು. ಇದು ಸೈಲೆನ್ಸರು ಕಿಂಗ್ದೇನಾ ಅಥವಾ ನಾರ್ಮಲ್? ಇಂಡಿಯನ್ ವರ್ಷನ್. ಸೊ ಇದೊಂದು 135ಗೆ ಟೂಲ್ ಬಾಕ್ಸು ಒಂಥರ ಚೆನ್ನಾಗಿದೆ ಆ್ಯಂಡ್ ಪೇಂಟಿಂಗ್ ಎಲ್ಲ ಮ್ಯಾಚ್ ಮಾಡಿಸಿ ಸ್ಟಿಕ್ಕರಿಂಗು ಮ್ಯಾಚ್ ಮಾಡಿಸಿದ್ದಾರೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಗಾಡಿಗೆ. ಅದು ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಸರಿಯಾಗಿದೆ. ಸೊ ಯಾರಾದರೂ ಒಬ್ಬರಿಗಾಗಲಿ ಗಾಡಿ ಓನರ್ಗಾಗಲಿ ಎಸ್ಪೆಷಲಿ RX ಓನರ್ಸ್ಗೆ ನಾವು ರೆಡಿ ಮಾಡಿಸಿದ್ದೀರ ಗಾಡಿ ಅಂತ ಹೇಳಿದ್ರೆ ಒಂದಿಬ್ಬರು ಬಂದು ಬ್ರೋ ಸಖತ್ತಾಗಿದೆ ಬ್ರೋ ಗಾಡಿ ಫಿನಿಷಿಂಗ್ ಸಖತ್ತಾಗಿ ಬಂದಿದೆ ಅಂತ ಹೇಳಿದಾಗ ಅದಾಗೋ ಖುಷಿನೇ ಬೇರೆ ಗುರು. ನಾವು ಗಾಡಿಗೆ ಎಷ್ಟೇ ಖರ್ಚು ಮಾಡಿರಲಿ ಅವೆಲ್ಲ ಏನು ಮ್ಯಾಟರೇ ಆಗಲ್ಲ. ಅವ್ರು ಒಂದು ಸರಿ ಬಂದ್ಬಿಟ್ಟು ಏನಾದರೂ ಸಖತ್ತಾಗಿ ಬಿಲ್ಡ್ ಆಗಿದೆ ಬ್ರೋ ಗಾಡಿ ಅಂತ ಹೇಳಿದ್ರೆ. ಸೊ ನೀವು ಕೂಡ ಅಷ್ಟೇ, ಇವಾಗ ಯಾವುದೋ ಒಂದು ಗಾಡಿ ನೋಡಿದ್ದೀರಾ, ಸಖತ್ ಇಷ್ಟ ಆಯಿತು, ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ಮಾಡೋಕ್ಕೆ ದುಡ್ಡು ಏನು ಕೊಡಬೇಕಾಗಿಲ್ಲ. ಆ್ಯಂಡ್ ಈಗ ಅವೆಲ್ಲ ನೋಡೋಕ್ಕೆ ಹೋಗ್ಬಿಡಿ. ನಾನು ಕೂಡ ನನಗೆ ಯಾವ್ದಾರು ಗಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ಪಾಟಲ್ಲಿ ಹೋಗಿ ಹೇಳ್ಬಿಡ್ತೀನಿ ಇವರು ಸಖತ್ತಾಗಿದೆ ಅಣ್ಣ ಗಾಡಿ, ಇನ್ನೂ ಇಷ್ಟು ವರ್ಷ ಆದರೂ ಇಟ್ಕೊಂಡಿದ್ದೀರಲ್ಲ ಅಂತ ಹೇಳ್ತೀನಿ. ಎಸ್ಪೆಷಲಿ ಏನಾದ್ರು ಸ್ವಲ್ಪ ಏಜ್ ಆಗಿರೋರು ಓಡಿಸಿ ಆ ಗಾಡಿ ನೋಡೋಕೆ ಏನಾದ್ರು ನನಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಖತ್ತಾಗಿದ್ದೀರ ಅಂತೆ ಗಾಡಿ, ಸಖತ್ತಾಗಿ ಮೇಂಟೈನ್ ಮಾಡಿದ್ದೀರ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ಅದರಲ್ಲೆಲ್ಲ ಏನಿಲ್ಲ. ಸೊ ನೀವು ಕೂಡ ಅಷ್ಟೇ, ಇನ್ ಕೇಸ್ ಯಾವ್ದಾದ್ರು ಗಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಹೋಗಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಓನರ್ಗೆ ತುಂಬ ಖುಷಿ ಆಗುತ್ತೆ ಅವಾಗ. ಯಾಕೆಂದರೆ ತುಂಬ ಕೆಲವೊಬ್ಬರು ಲಕ್ಷ ಕೊಟ್ಟು ಖರ್ಚು ಮಾಡಿರ್ತಾರೆ, ಎಲ್ಲೋ ಒಂದು ಕಡೆ ಇರುತ್ತೆ ಗುರು ಏನಕ್ಕೆ ಇಷ್ಟೊಂದು ಮಾಡಿಬಿಟ್ಟೆ ಅಂತ. ಬಟ್ ಅದೇ ಟೈಮಲ್ಲಿ ಏನಾದರೂ ನೀವು ಹೋಗ್ಬಿಟ್ಟು ಸಖತ್ತಾಗಿದೆ ಬ್ರೋ ಗಾಡಿ, ಲುಕ್ ಮಾತ್ರ ಹೈಲೈಟಿಂಗ್ ಆಗಿದೆ ಅಂತ ಹೇಳಿದಾಗ ಸಿಗೋ ಫೀಲೇ ಬೇರೆ. ಆ ಫೀಲ್ನ ನಾವು ಎಷ್ಟು ಖರ್ಚು ಮಾಡಿದ್ರು ಪಡ್ಕೊಳಕ್ಕಾಗಲ್ಲ. ಯಾರಾದರೂ ಬಂದ್ಬಿಟ್ಟು ಒಂದಿಬ್ಬರು ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಹೆಂಗೆ ಅನ್ನಿಸ್ತು? ಓಕೆ ಓಕೆ ಬಾಯಿದ್ದು ಮಾತಾಡ್ತಾ ಇರೋದು RXಗೆ ಬಿಲ್ಟ್ ಇಲ್ದು ಗಾಡಿ ಓಡಿಸ್ತಾ ಇರೋದು ಎರಡು ವೇಸ್ಟ್. ಸೂಪರ್ ಹೇಳೋದಾದ್ರೆ
ಬಟ್ ಆದರೆ ಏನೇ ಶೋಕಿ ಮಾಡಿದ್ರು RX ಇಟ್ಟಿರೋನ್ಗೆ ಕದರು ಅವ್ರಿಗಿರೋ ಪವರು ಹೇಳೋಕ್ಕಾಗಿಲ್ಲ, ಡಿಸ್ಕ್ರೈಬ್ ಮಾಡೋದಕ್ಕಾಗಿಲ್ಲ. ಸೂಪರ್ ಬೈಕ್ ಇಟ್ಟಿದ್ರು, RX ಇಡೋ ಮಜಾ ಬೇರೆ ಆ್ಯಕ್ಚುಲಿ. ಬಟ್ ಅದೇ ಇದೇ ಒಂದು ರೀಸನ್ಗೋಸ್ಕರ ನನ್ನ ಹತ್ರ ಎಲ್ಲ ಗಾಡಿ ಇದ್ರು. ಇವತ್ತು ನನ್ನ RDX ಹೊಸದಿದೆ, ಓಕೆ ಅದು ಇವಾಗ ಸೀಟಿಂಗ್ ಆಗಿಲ್ಲ ಇನ್ನ. ಓಕೆ ಓಕೆ ಬ್ರೇಕಿಂಗ್ ಟೈಮಲ್ಲಿ ಇದೆ, ಇಂಜಿನ್ ಬ್ರೇಕಿಂಗ್ ಅಲ್ಲಿ ಇದೆ. ಎಸ್ ಓಕೆ ಸೀಟಿಂಗ್ ಅಲ್ಲಿ ಇದೆ ಇನ್ನ. ಓಕೆ ನೆಕ್ಸ್ಟ್ ಲಾಂಗ್ ರೈಡ್ ಮಾಡಬೇಕು. RX ಅಲ್ಲಿ ಒಂದು ಲಾಂಗ್ ಮಾಡ್ಬೇಕಂತ ಇದೆ ಗಾಡಿ. ಆಕ್ಚುಲಿ ಇವತ್ತು ಇವೆಂಟಿಗೆ ನಂದು R3 ತರಬೇಕಾಗಿತ್ತು. ಓಕೆ RTX ಎತ್ಕೊಂಡ್ ಬಂದಿದ್ದೀನಿ ಇವತ್ತು. ಬಟ್ ಇದೇ ಒಂದು ಕ್ರೇಜ್, ಹುಚ್ಚು ಕ್ರೇಜ್ಗೆ ನಾನು ಒಂದು ತಿಂಗಳಾಯ್ತಷ್ಟೇ RX ತಗೊಂಡು. ಓಕೆ ಓಕೆ ಗಾಡಿ ಎಲ್ಲ ನಿಧಾನಕ್ಕೆ ಕಿಂಗ್ ಸೆಟಪ್ ಮಾಡಿಸ್ತಾ ಇದ್ದೀನಿ ಇನ್ನ. ಗಾಡಿ ಒಳ್ಳೆ ಪವರ್ ಇದೆ, 147 ಕ್ಲಾಕ್ ಮಾಡ್ತಾ ಇದೆ ಗಾಡಿ. ಕ್ರೇಜಿ ಇದೆ, ಒಳ್ಳೆ ಪವರ್ ಇದೆ. ಬಟ್ ಆದ್ರೆ ಅದನ್ನ ಹಂಗೆ ಸಾಕ್ಬೇಕು, ಹಾ ಹಂಗೆ ಬೆಳಿಬೇಕು. ಬಟ್ ಟೂ ಸ್ಟ್ರೋಕ್ನ ದಯವಿಟ್ಟು ಉಳಿಸಿ, ಪ್ಯಾಷನ್ನ ಬೆಳೆಸಿ. ಥ್ಯಾಂಕ್ ಯು ಬ್ರೋ. ಚೆನ್ನಾಗಿದೆ ಇದು ಕಲರ್, ತುಂಬಾ ಯೂನಿಕ್. ಇದು. ಹಾ ಬಟ್ ಸಖತ್ತಾಗಿ ಮಾಡಿಸಿದ್ರ. ಯೂಶಲಿ ಯಾರು ಸಡನ್ ಆಗಿ ನೋಡಿದ ತಕ್ಷಣ ಗೊತ್ತಾಗಲ್ಲ ಹಾ ಇದು ಪೇಂಟ್ ಅಂತ. ತುಂಬಾ ಟೈಮ್ ತಗೊಂಡು ರೆಡಿ ಮಾಡಿಸಿದ್ದು. ಅಲ್ಗೂ ನಮ್ಮ ಗಾಡಿಗಳಿಗೆ ಮೆಕ್ಯಾನಿಕ್ ಹುಡ್ಕೋದಿದೆಯಲ್ಲ, ಅಂದ್ರೆ ಒಳ್ಳೆ ಪಂಟ್ರೋಗಳು ಹುಡ್ಕೋದಿದೆಯಲ್ಲ, ಸಿಕ್ಕಾಪಟ್ಟೆ. ನಮ್ಮ ಅಣ್ಣವರು D46 ಅಂತ ಇವ್ರಾ ದೊಡ್ಡಬಳ್ಳಾಪುರದಲ್ಲಿ ಇರೋದು. ದೊಡ್ಡಬಳ್ಳಾಪುರ. ಹಾ ಏನು ಹೆಸರು? ದಿನೇಶ್. ಟೂ ಸ್ಟ್ರೋಕ್ ಆಲ್ ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. 3 2 ಸ್ಟ್ರೋಕ್ ಅಂತಲ್ಲ.